ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸೋಮವಾರದಿಂದ ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ಸುರ್ಜೇವಾಲಾ ಮಾತನಾಡಲಿದ್ದಾರೆ. ಸರ್ಕಾರದಲ್ಲಿ ಶಾಸಕರಲ್ಲಿ ಯಾವುದೇ ಅಸಮಾಧಾನ, ಸರ್ಕಾರ ಸುಭದ್ರವಾಗಿದೆ. ಮನೆಯಿಂದ ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸಾಮಾನ್ಯ. ಹೈಕಮಾಂಡ್ ಎಲ್ಲವನ್ನ ಸರಿ ಮಾಡ್ತಾರೆ ಅಂತ ಬಳ್ಳಾರಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರೇ ನವೆಂಬರ್ನಲ್ಲಿ ಸರ್ಕಾರ ಬದಲಾವಣೆ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಬಿಜೆಪಿ ಕೇಳಿ ಆಡಳಿತ ಮಾಡಲ್ಲ. ನಮಗೆ ಸರ್ಕಾರ ಹೇಗೆ ನಡೆಸಬೇಕು ಗೊತ್ತಿದೆ. ಇತಿಹಾಸ ಇರೋ ಪಕ್ಷ ಯಾರನ್ನ ಯಾಕೆ ಕೇಳಬೇಕು? ಸಿಎಂ 5 ವರ್ಷ ಇರೋ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು. ಇದನ್ನ ಅವರು ಹೇಳ್ತಾರೆ. ಬಿಜೆಪಿಯಂತೆ ನಮ್ಮಲ್ಲಿ 4-5 ಗುಂಪುಗಳಿಲ್ಲ. ಸಿಎಂ ಬದಲಾವಣೆ ಮಾತನಾಡುವಷ್ಟು ದೊಡ್ಡವನಲ್ಲ. ಸಣ್ಣ ಪುಟ್ಟ ಹೇಳಿಕೆಯಿಂದ ಸಿಎಂ ಬದಲಾವಣೆ ಚರ್ಚೆ ಆಗಲ್ಲ. ಸಚಿವರು ಕೈಗೆ ಸಿಗಲ್ಲ ಎನ್ನುವ ಕೆಲವರ ಆರೋಪವಿದೆ. ಇದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೈಕಮಾಂಡ್ ಹೇಳಿದ ಹಾಗೆ ಕೆಲಸ ಮಾಡ್ತೀವಿ. ಯಾರದ್ದು ದೂರು ಇಲ್ಲ. ಕೇವಲ BR ಪಾಟೀಲ್ ಸಮಸ್ಯೆ ಇತ್ತು. ಅವರನ್ನ ಕರೆದು ಮಾತನಾಡಿದ್ದಾರೆ. ತಪ್ಪು ಮಾಡಿದ್ರೆ ತಿದ್ದಲು ನಮ್ಮಲ್ಲಿ ಹಿರಿಯರಿದ್ದಾರೆ, ತಿದ್ದುವರು ಇದ್ದಾರೆ. ವಿರೋಧ ಪಕ್ಷದವರು ಮಾತನಾಡೋ ಕೆಲಸ ಮಾತನಾಡ್ತಾರೆ. ಕಾಂಗ್ರೆಸ್ ಶಾಸಕರೇ ಹೆಚ್ಚು ಮಾತನಾಡ್ತಾರಲ್ಲ ಎನ್ನುವ ಪ್ರಶ್ನೆಗೆ 2-3 ಶಾಸಕರು ಮಾತನಾಡಿದ್ದಾರೆ. ಏನಾಗಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಏನೇನು ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ, ಅವು ಎಲ್ಲ ಭರವಸೆಯನ್ನು 5 ವರ್ಷದಲ್ಲಿ ಈಡೇರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸರ್ಕಾರ ಸುಭದ್ರ ನೀವೇ ಸುಭದ್ರ ಅಂದರೆ BJP ಅವ್ರು ಮಾತಾಡ್ತಾರೆ, BJP ಅವ್ರು ಹೇಳ್ತಾರೆ ನವಂಬರ್ದಾಗ ಇಲ್ಲ, ಡಿಸೆಂಬರ್ದಾಗ ಇರ್ತೈತಿ, ದಸರಾ ಅನ್ನೋದ್ರಾಗ ಅವ್ರು ಇರೋಂಗಿಲ್ಲ, ಇವ್ರು ಇರೋಂಗಿಲ್ಲ. ಇವ್ರು ಯಾರು ನಮಗೆ ಹೇಳೋಂಥ ಅವಶ್ಯಕತೆ ಇಲ್ಲ. BJPರಿಂದ ಕೇಳಿ ಆಡಳಿತ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ಸಿಗಿಲ್ಲ. ಭಾಳ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ. ಈ ದೇಶಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇದೆ. ಅದಕ್ಕೆ ಇವ್ರನ್ನ ಕೇಳಿ ಇವ್ರು ಹೇಳಿದ್ದನ್ನು ಯಾವುದು ನಡೀತೈತೆ ಅನ್ನೋದ್ರೊಳಗೆ ಮಾಧ್ಯಮದೊಳಗೆ ಇವ್ರ ಹೇಳಿಕೆಯಿಂದ ನಮಗೇನು ತೊಂದರೆಗಳು ಇಲ್ಲ. ಸರ್, ಅದನ್ನು CM ಅವರು 5 ವರ್ಷ ಇರ್ತೀನಿ ಅನ್ನೋದು, ಅದು ಎಲ್ಲದ ನಿರ್ಧಾರ ಮಾಡೋದು ಹೈಕಮಾಂಡು ಭಾಳ ಗಟ್ಟಿಯಾಗಿದೆ. ನಮ್ಮ ಇವ್ರ ವಿಚಾರ ನಮ್ಮ 4-5 ಗುಂಪು ಏನಿಲ್ಲ BJP ಅವ್ರ ವಿಚಾರ ಇದ್ದಂತಾಗ CM ಅವ್ರು ಹೇಳಿಕೆ ಕೊಟ್ಟಿದ್ದು, CM ಅವ್ರ ಬಗ್ಗೆ ಮಾತಾಡೋದು, ನಾನಷ್ಟು CM ಅವ್ರನ್ನ ಬಗ್ಗೆ ಮಾತಾಡೋಷ್ಟು ದೊಡ್ಡವ ನಾನಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಅದು ಎಲ್ಲದ ಹೈಕಮಾಂಡ್ ನೋಡುತ್ತೆ. ಯಾವುದೇ ಒಂದು ಹೈಕಮಾಂಡ್ ಒಬ್ಬರ ವ್ಯಕ್ತಿನ CM ಮಾಡಿದ್ರೆ ಅವ್ರು 5 ವರ್ಷಕ್ಕೆ ಅಂತಲೇ ಮಾಡ್ತಾರೆ. ಆದರೆ ಪದೇ ಅವ್ರು ಹೌದಾ ಅಲ್ಲ ಅನ್ನೋ ಚರ್ಚೆ ಆಗೋದು, ಶಾಸಕರಿಂದ ಮಂತ್ರಿ ಹೌದು ಅಲ್ಲ ಅಂತ ಚರ್ಚೆ ಆಗೋದು, ಸಣ್ಣ ಪುಟ್ಟ ಹೇಳಿಕೆಗಳಿಂದ ಚರ್ಚೆ ಆಗೋಂಥ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಅದನ್ನೆಲ್ಲವನ್ನು ನೋಡ್ಕೊತೀವಿ. ಇವರು BR ಪಾಟೀಲ್ ಎಲ್ಲ ಏನು ಮಂತ್ರಿಗಳು ಕೈಗೆ ಸಿಗಲ್ಲ ಅಂತಾರೆ ಸರ್. ಯಾರು ಮಂತ್ರಿ ಕೈ ಸಿಗಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೇ AICC ಜನರಲ್ ಸೆಕ್ರೆಟರಿ ಕರೆದು ಮಾತಾಡಿದ್ದಾರೆ. ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕಾಯ್ತೆ ಹೈಕಮಾಂಡಿಂದ ಸೂಚನೆ ಕೊಡ್ತಾರೆ, ಆ ಕೆಲಸವನ್ನು ಮಾಡ್ತೀವಿ. ನಮಗೆ ನಂದೇನು ಏನು ಹೈಕಮಾಂಡ್ ಏನು ಹೇಳ್ತೋ ಅದನ್ನು ಕೆಲಸ ಮಾಡ್ತೀವಿ ನಾವು. ಹೈಕಮಾಂಡ್ ಹೇಳಿ ಕೆಲಸ ಮಾಡಬೇಕು, ಶಾಸಕರು ಒಂದು ಕಂಪ್ಲೇಂಟ್ ಹೇಳಿದ್ರೆ ನೀವು ಕೆಲಸ ಮಾಡಬೇಕು. ಎಲ್ಲ ಒಂದು ಕಡೆ ಆ ರೀತಿ ನಮ್ಮ ಹತ್ರ ಏನಿಲ್ಲ. ನಾವೆಲ್ಲರೂ ಸಹಜವಾಗಿ ಶಾಸಕರಿಗೆ ಸಿಗ್ತೀವಿ, ಕ್ಷೇತ್ರದಾಗ ಸಿಗ್ತೀವಿ, ಜನರಿಗೆ ಸಿಗ್ತೀವಿ. ಆ ರೀತಿ ನಮ್ಮದು ಯಾವುದು ಅಂತ ಕಂಪ್ಲೇಂಟ್ಗಳೇನಿಲ್ಲ. ಇದು ಓನ್ಲಿ ಶಿವರಾಜ್ ತಂಗಡಿಗೆ ಅವ್ರ ಕಂಪ್ಲೇಂಟ್ ಅಂತಲ್ಲ ಸರ್, ಎಂಟೈರ್ 30 ಜನ ಮಂತ್ರಿಗಳ ಕಂಪ್ಲೇಂಟ್. ಯಾರ್ದು ಸಮಸ್ಯೆ ಇಲ್ಲ, ಎಲ್ಲರೂ ಸಿಗ್ತೀವಿ. ಅವ್ರಿಗೆ BR ಪಾಟೀಲ್ರಿಗೆ ಏನೋ ಒಂದು ವಸತಿ ಇಲಾಖೆ ವಿಚಾರದಾಗ ಚರ್ಚೆಗಳು ಮಾಧ್ಯಮದೊಳಗೆ ಅವ್ರ ಹೇಳಿಕೆ ಆಡಿಯೋ ರಿಲೀಸ್ ಬಂದಿತ್ತು. ಅದಾದ ಮೇಲೆ ಅದ್ರ ಬಗ್ಗೆ ಅವ್ರ ಹೇಳಿಕೆಯನ್ನು ಕೊಟ್ಟರು, ಅವ್ರನ್ನ ಕರೆದು ಮಾತಾಡಿದ್ದಾರೆ. ನಾವು ಎಲ್ಲರೂ BR ಪಾಟೀಲ್ರು ಹಿರಿಯರದಾರ, ಅವ್ರ ಬಗ್ಗೆ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಆದರೆ ನಾವೆಲ್ಲ ಶಾಸಕರಿಗೆ ಸಿಗುವಂಥ ಕೆಲಸ ಮಾಡ್ತೀವಿ. ಅಂತ ತಪ್ಪು ಮಾಡಿದರೆ ನಮಗೆ ಹಿರಿಯರಿದ್ದಾರೆ, ನಮಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು AICCಗೆ ಸಂಬಂಧಪಟ್ಟಂಥ ಹಿರಿಯ ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಅವರು ಇರ್ಬೋದು, ಅದು ವಿಶೇಷವಾಗಿ AICC ಅಧ್ಯಕ್ಷರು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಾಗ ಖರ್ಗೆ ಸಾಹೇಬರು, ಅವರೆಲ್ಲರೂ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ತಿದ್ದಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. 2013ರಿಂದ 2018ವರೆಗೂ ನಿಮ್ಮದೇ ಫುಲ್ ಸರ್ಕಾರ ಇತ್ತು. ಅವಾಗ ಇಷ್ಟು ಚರ್ಚೆ ಆಗುತ್ತೆ. ಆದರೆ 23ರಿಂದ 25 ಚರ್ಚೆ ಆ 5 ವರ್ಷದಲ್ಲೂ ಆಗಿದ್ದಿಲ್ಲ. ಅವಾಗ ಅದೇ CM ಇದ್ರು, ನೀವೇ ಮಂತ್ರಿ ಇದ್ರಿ, ಎಲ್ಲ ಇತ್ತು. ನೀವು ಅವಾಗಿದ್ದೀರ ಸರ್, 5 ವರ್ಷ ಇದ್ರಲ್ಲ, ನಿಮಗೆಲ್ಲ ಅನಿಸಿದ್ದು ಅವಾಗ ಇಷ್ಟೆಲ್ಲ ಚರ್ಚೆ ಆಗೋದು ಮಂತ್ರಿ ಬಗ್ಗೆ, CM ಬಗ್ಗೆ, ಅದು ಈಗ ಇಷ್ಟ ಆಗ್ತಾ ಇದೆ? ಚರ್ಚೆ ಆಗೋದು ಭಾಳ ಸಹಜ. ಆದರೆ ಕೆಲಸ ಮಾಡೋದನ್ನು ಏನಾಗಿದೆ, ಚರ್ಚೆ ಇದನ್ನೆಲ್ಲ ಯಾಕೆ ಆಗ್ತಾಯಿದೆ, ವಿರೋಧ ಪಕ್ಷದವರು ಸ್ವಲ್ಪ ಅತಿಯಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡಕತ್ತಾರೆ ಅವ್ರಿಗೆ ಹೆಚ್ಚು ನಿಮ್ಮವರೇ ಮಾತಾಡ್ತಿದ್ದಾರೆ.
ವಿರೋಧ ಪಕ್ಷ ಏನಿಲ್ಲ, ಕಡಿಮೆ ಸರ್, ನಿಮ್ದು ಏನೋ ಒಂದು ಇಬ್ಬರು ಮೂವರು ಎಮ್ ಎಲ್ ಎರ್ ಮಾತಾಡಿದ ಮೇಲೆ ಎಲ್ಲದನ್ನು ಆಗಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಎಮ್ ಎಲ್ ಎರ್ ಜೊತೆ ಚೆನ್ನಾಗಿದ್ದೀವಿ, ಮಂತ್ರಿಗಳು ನಮ್ಮದೊಂದು ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ ಅಲ್ಲ, ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿದ್ದೀವಿ. ಇದು ಮೇಲ್ನಡೆ ನೀವೆಲ್ಲ ಹೇಳ್ತೀರಿ ಸರ್, ಅದು ಇಂಟರ್ನಲ್ ಅಷ್ಟು ಆಗಿಲ್ಲ ಅಂತ. ಆ ರೀತಿ. ಇಲ್ಲ, ನಾವು ಡೆಲ್ಲಿಯಿಂದ ಬಂದು ಯಾಕೆ ನೀವು ತಿಳ್ಕೊಂಡಷ್ಟೇನಿಲ್ಲ, ಅಲ್ಲ, ನಾವು ತಿಳ್ಕೊಂಡಷ್ಟಿಲ್ಲ, ನೀವು ತಿಳ್ಕೊಂಡಷ್ಟು ಇಲ್ಲ ಅಂತ ಇಲ್ಲ. ಸರ್. ನಾವು ನಮ್ಮಲ್ಲಿ ಅಂಥ ಸಮಸ್ಯೆಗಳಾಗಲಿ ನೀವು ಹೇಳಿದಷ್ಟು ಸಮಸ್ಯೆಗಳು ನಮ್ಮಲ್ಲಿಲ್ಲ. ಅಲ್ಲ, ನಾವು ಹೇಳಿದಷ್ಟಿಲ್ಲ ಇದ್ರು ನಿಮ್ಗೆ ಹತ್ತಿರದಷ್ಟು ಸ್ವಲ್ಪ ಸ್ವಲ್ಪ ಇರುತ್ತೆ ಅಂತ ಸರ್. ಏನೇನಂಥದ್ದೇನಿಲ್ಲ, ಸಹಜ. ಒಂದು ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳಿರೋದು ಸಹಜ. ಅದನ್ನು ಸರಿ ಮಾಡ್ಕೊಂಡು ಹೋಗೋದನ್ನು ನಮ್ಮ ಡ್ಯೂಟಿ. ಹಿರಿಯರು ಹೇಳೋದನ್ನು ಹಿರಿಯರು ಹೇಳಿದಂತೆ ಕೇಳೋಕ್ಕೆ ಕೆಲಸ ಮಾಡೋದು ನಮ್ಮ ಡ್ಯೂಟಿ, ಅಧಿಕಾರದಾಗಿರೋದು.